ಗುಡ್ ಮಾರ್ನಿಂಗ್ ಟು ಆಲ್. ಆತ್ಮೀಯ ವಿದ್ಯಾರ್ಥಿಗಳೇ, ಸಮಾಜಶಾಸ್ತ್ರ ತರಗತಿಗೆ ತಮ್ಮನ್ನು ಸ್ವಾಗತ ಕೋರುತ್ತಾ ನಿಮ್ಮ 4ನೆಯ ಸೆಮಿಸ್ಟರ್ನ ಪತ್ರಿಕೆಯಾಗಿರುವಂಥ ಪಾಶ್ಚಿಮಾತ್ಯ ಸಾಮಾಜಿಕ ಚಿಂತನೆಯ ಅಧ್ಯಯನದಲ್ಲಿ ಮೊದಲನೆಯ ಘಟಕವಾಗಿರುವಂತಹ ಮೊದಲನೆಯ ಸಮಾಜ ಚಿಂತಕನಾಗಿರುವಂಥ ಅಗಸ್ಟ್ ಕೋಮ್ಟರ ಒಂದು ಸಂಕ್ಷಿಪ್ತ ಜೀವನ ಚರಿತ್ರೆಯ ಕುರಿತು ಈ ಮೊದಲಿನ ತರಗತಿಯಲ್ಲಿ ತಿಳಿದುಕೊಂಡಿದ್ದೇವೆ. ಇವತ್ತು ಅಗಸ್ಟ್ ಕೋಮ್ಟರ ಒಂದು ವಿಶಿಷ್ಟ ವಿಚಾರವಾಗಿರುವಂತಹ ಪ್ರತ್ಯಕ್ಷ ಪ್ರಮಾಣವಾದ ಸಿದ್ಧಾಂತದ ಕುರಿತು ಚರ್ಚಿಸೋಣ. ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಸೋಶಿಯಾಲಜಿ ಕ್ಲಾಸ್. Myself, Sri G.D. Kadalagi. Your 4th semester paper is Study of Western Social Thought. Here, the first unit is the first social thinker is Auguste Comte. In last class, we briefly know about the life sketch of Auguste Comte. Today, we will discuss his most important theory, positivism. ನಾನು ಈಗಾಗಲೇ ಹೇಳಿದಂತೆ ಸಮಾಜಶಾಸ್ತ್ರವನ್ನು ಒಂದು ಪ್ರತ್ಯೇಕ ವಿಜ್ಞಾನವನ್ನಾಗಿ ಹುಟ್ಟುಹಾಕಿದ ಅಗಸ್ಟ್ ಕೋಮ್ಟರು ಅದನ್ನು ವೈಜ್ಞಾನೀಕರಿಸುವಂಥ, ಅದಕ್ಕೆ ಒಂದು ವಿಜ್ಞಾನದ ಸ್ವರೂಪವನ್ನು ನೀಡುವಂತಹ ದೃಷ್ಟಿಕೋನದಲ್ಲಿ ಅವರು ಒಂದು ವಿಚಾರವನ್ನು, ಸಿದ್ಧಾಂತವನ್ನು ಕೊಡ್ತಾರೆ. ಅದುವೇ ಪ್ರತ್ಯಕ್ಷ ಪ್ರಮಾಣವಾದ. ಸಮಾಜಶಾಸ್ತ್ರದಲ್ಲಿ ಯಾವುದೇ ವಿಷಯಗಳ ಬಗ್ಗೆ ಅಧ್ಯಯನ ಮಾಡುವಂಥ ಸಂದರ್ಭದಲ್ಲಿ ಅದು ಸತ್ಯಕ್ಕೆ ಸಮೀಪವಾಗಿರಬೇಕೆಂಬುದು ಕೋಮ್ಟರ ವಿಚಾರ. ಅದಕ್ಕಾಗಿ ಅಗಸ್ಟ್ ಕೋಮ್ಟರು ಪ್ರತ್ಯಕ್ಷ ಪ್ರಮಾಣವಾದ ಅನುಸರಿಸಲು ಕರೆಯನ್ನು ನೀಡಿದರು. ಅಗಸ್ಟ್ ಕೋಮ್ಟರ ಪ್ರಕಾರ ಪ್ರತ್ಯಕ್ಷ ಪ್ರಮಾಣವಾದ ಎಂದರೆ ಸತ್ಯ ಸಂಗತಿಗಳಿಗೆ ಪರಿಕಲ್ಪನೆಗಳ ಅಧೀನತೆ. ಸತ್ಯ ಸಂಗತಿಗಳಿಗೆ ಪರಿಕಲ್ಪನೆಗಳ ಅಧೀನತೆ ಎಂದರೆ ಯಾವುದೇ ಹೊಸ ಪರಿಕಲ್ಪನೆಯನ್ನು ನೀಡುವಂಥ ಸಂದರ್ಭದಲ್ಲಿ ಅದು ಸತ್ಯಕ್ಕೆ ಸಮೀಪವಿರಬೇಕೆಂಬುದು ಅಗಸ್ಟ್ ಕೋಮ್ಟರ ವಿಚಾರ. ನಾವು ಸಮಾಜ ಅನ್ನುವಂಥ ಒಂದು ಪರಿಕಲ್ಪನೆಯಾಗಿದ್ದರೆ ಆ ಸಮಾಜ ಏನು ಅಂತ ಹೇಳುವಂಥ ಸಂದರ್ಭದಲ್ಲಿ, ಅದರ ಬಗ್ಗೆ ಮಾಹಿತಿಯನ್ನು ನೀಡುವಂಥ ಸಂದರ್ಭದಲ್ಲಿ ಅದು ವಾಸ್ತವಿಕವಾಗಿರಬೇಕು ಅಥವಾ ಸತ್ಯಕ್ಕೆ ಸಮೀಪವಿರಬೇಕು. ಕೇವಲ ಸಮಾಜ ಅನ್ನುವಂಥ ಒಂದೇ ಒಂದು ಪರಿಕಲ್ಪನೆಯಲ್ಲ. ವಿವಾಹ ಆಗಿರ್ಬೋದು, ಕುಟುಂಬ ಆಗಿರ್ಬೋದು, ರಕ್ತ ಸಂಬಂಧ ಆಗಿರ್ಬೋದು, ಇಂತಹ ಹಲವಾರು ಪರಿಕಲ್ಪನೆಗಳು ಸಮಾಜಶಾಸ್ತ್ರದಲ್ಲಿ ಬರ್ತವೆ. ಆ ಪರಿಕಲ್ಪನೆಯ ಬಗ್ಗೆ ಅರ್ಥವನ್ನು ನೀಡುವಂಥ ಸಂದರ್ಭದಲ್ಲಿ ಅದು ಎಲ್ಲರೂ ಒಪ್ಪಿಕೊಳ್ಳುವಂತಿರಬೇಕು ಅಥವಾ ಸತ್ಯಕ್ಕೆ ಸಮೀಪವಿರಬೇಕು. ಇದನ್ನೇ ಸತ್ಯ ಸಂಗತಿಗಳಿಗೆ ನಾವು ಕೊಡುವಂಥ ಪರಿಕಲ್ಪನೆಗಳು ಅಧೀನರಾಗಿರಬೇಕು ಅಂತ. ಮತ್ತೆ ಸಾಮಾಜಿಕ ವಿದ್ಯಮಾನಗಳು ಸಾಮಾನ್ಯ ನಿಯಮಗಳಿಗೆ ಅನುಗುಣವಾಗಿ ನಡೆಯುತ್ತವೆ ಎಂಬ ವಿಚಾರವನ್ನು ಸ್ವೀಕರಿಸುವುದು. ಅಗಸ್ಟ್ ಕೋಮ್ಟರು ಮುಂದೆ ಬರೆದು ಪ್ರತ್ಯಕ್ಷ ಪ್ರಮಾಣವಾದ ಅಂತಂದರೆ ನೈಜ ಸಂಗತಿ ಅಂದರೆ ಏನಂತಂದರೆ, ನಾವು ಒಂದು ವಿಚಾರವನ್ನು ಸ್ವೀಕರಿಸಬೇಕು. ಅದೇನಂತಂದರೆ ಸಮಾಜದಲ್ಲಿ ಏನೆಲ್ಲ ಸಾಮಾಜಿಕ ವಿದ್ಯಮಾನಗಳು ನಡೆಯುತ್ತವೆ. ಸಾಮಾಜಿಕ ವಿದ್ಯಮಾನಗಳು ಅಂತಂದರೆ ಸಮಾಜದಲ್ಲಿ ಆಯಾ ಸಂದರ್ಭ ಸನ್ನಿವೇಶಗಳಲ್ಲಿ ಕಾಲಘಟ್ಟಗಳಲ್ಲಿ ನಡೆಯುವಂಥ ಘಟನೆಗಳು, ವಿಷಯಗಳು, ಬೆಳವಣಿಗೆಗಳು ಅಥವಾ ಬದಲಾವಣೆಗಳು ಅಥವಾ ಸಮಸ್ಯೆಗಳು. ಇವೆಲ್ಲವುಗಳನ್ನು
ನಾವು ಸಾಮಾಜಿಕ ವಿದ್ಯಮಾನಗಳು ಅಂತ ಕರಿತೀವಿ. ಈ ಎಲ್ಲ ಸಾಮಾಜಿಕ ವಿದ್ಯಮಾನಗಳು ಅಥವಾ ಘಟನೆಗಳು ಅಥವಾ ಸಮಸ್ಯೆಗಳು ಅವು ಸಮಾಜದ ಪರಿಸರದ ಕೆಲವೊಂದು ಸಾಮಾನ್ಯ ನಿಯಮಗಳಿಗೆ ಅನುಗುಣವಾಗಿ ನಡೆಯುತ್ತವೆ ಅನ್ನುವಂಥದ್ದನ್ನು ನಾವು ಒಪ್ಪಿಕೊಳ್ಳಬೇಕು. ಉದಾಹರಣೆಗೆ, ಬಡತನ ಅನ್ನುವಂಥದ್ದು ಒಂದು ಸಾಮಾಜಿಕ ವಿದ್ಯಮಾನವಾಗಿದ್ದರೆ ಅದು ಕೆಲವೊಂದು ಸಾಮಾನ್ಯ ನಿಯಮಗಳಿಗೆ ಒಳಪಟ್ಟು ಏರ್ಪಡ್ತದೆ. ಉದಾಹರಣೆಗೆ, ನೈಸರ್ಗಿಕ ವಿಕೋಪಗಳು ಸಂಭವಿಸಿದರೆ ಅದನ್ನು ಸಾಮಾನ್ಯವಾಗಿ ಏರ್ಪಡುವಂಥ ಘಟನೆ, ಅಥವಾ ಆರ್ಥಿಕ ಚಟುವಟಿಕೆಯಲ್ಲಾಗುವಂಥ ವ್ಯತ್ಯಾಸ, ಇವುಗಳು ಕೆಲವೊಂದು ನಿಯಮಗಳು. ಆ ಕಾರಣಕ್ಕಾಗಿಯೇ ಒಂದು ಬಡತನ ಅನ್ನುವಂಥ ಸಮಸ್ಯೆ ಏರ್ಪಡುತ್ತದನ್ನುವಂಥದ್ದು ಒಂದು ವಿಚಾರವನ್ನು ನಾವು ಒಪ್ಪಿಕೊಳ್ಳಬೇಕನ್ನುವಂಥದ್ದು ಆಗಸ್ಟ್ ಕೋಮ್ಟನ ವಿಚಾರ. ಇದನ್ನೇ ಪ್ರತ್ಯಕ್ಷ ಪ್ರಮಾಣವಾದ ಅಂತ ಕರೀತಾನೆ. ಆಗಸ್ಟ್ ಕೋಮ್ಟರು ಮಾನವ ಸಮಾಜದಲ್ಲಿರುವಂಥ ಮಾನವನ ವರ್ತನೆಗಳು ಅಥವಾ ಭಾವನೆಗಳು ಏನೇ ಇದ್ದರೂ ಅವು ಕೆಲವೊಂದು ಸಾಮಾಜಿಕ ನಿಯಮಗಳ ವೈಜ್ಞಾನಿಕ ನಿಯಮಗಳಷ್ಟು ಸ್ಪಷ್ಟವಾಗಿಲ್ಲ ಅನ್ನುವಂಥ ಒಂದು ವಿಚಾರವನ್ನು ಕೊಡ್ತಾನೆ. ಅಂದರೆ ಸಾಮಾಜಿಕ ನಿಯಮಗಳಿಗೆ ಅಥವಾ ಸಾಮಾಜಿಕ ವಿದ್ಯಮಾನಗಳನ್ನು ನಾವು ಅಷ್ಟೊಂದು ಸ್ಪಷ್ಟವಾಗಿ ವೈಜ್ಞಾನಿಕವಾಗಿ ಗುರುತಿಸಲು ಸಾಧ್ಯವಿಲ್ಲ ಅನ್ನುವಂಥದ್ದನ್ನು ಕೂಡ ಆಗಸ್ಟ್ ಕೋಮ್ಟ್ ಒಪ್ಪಿಕೊಳ್ತಾನೆ. ಆದರೆ ಅವನ ಒಂದು ಆಸೆ ಬಯಕೆ ಏನಂತಂದರೆ, ಸಮಾಜ ವಿಜ್ಞಾನಗಳೂ ಕೂಡ, ಅದು ಇತಿಹಾಸ ಇರ್ಬೋದು, ಅರ್ಥಶಾಸ್ತ್ರ ಇರ್ಬೋದು, ರಾಜ್ಯಶಾಸ್ತ್ರ ಇರ್ಬೋದು, ಅಥವಾ ಸಮಾಜಶಾಸ್ತ್ರನೇ ಇರ್ಬೋದು, ಈ ಎಲ್ಲ ಸಮಾಜ ವಿಜ್ಞಾನಗಳು ಗಣಿತ ಮತ್ತು ಸಂಖ್ಯಾಶಾಸ್ತ್ರಗಳಂತೆ ಗುರುತಿಸಿಕೊಳ್ಳುವಂತಾಗಬೇಕು. ಗಣಿತ ಮತ್ತು ಸಂಖ್ಯಾಶಾಸ್ತ್ರಗಳೊಂದಿಗೆ ಯಾಕೆ ಗುರುತಿಸಿಕೊಳ್ಬೇಕು ಅಂತ ಹೇಳ್ತಾನಂತಂದರೆ, ಗಣಿತ ಮತ್ತು ಸಂಖ್ಯಾಶಾಸ್ತ್ರಗಳು ಹೇಗೆ ವಸ್ತುನಿಷ್ಠವಾಗಿದ್ದಾವ, ವಾಸ್ತವಿಕವಾಗಿದ್ದಾವ, ನೈಜತೆಯನ್ನು ವ್ಯಕ್ತಪಡಿಸ್ತವ, ಹಾಗೆ ಸಮಾಜಶಾಸ್ತ್ರವೂ ಕೂಡ ಅಥವಾ ಸಮಾಜ ವಿಜ್ಞಾನಗಳೂ ಕೂಡ ತಮ್ಮಲ್ಲಿ ವಾಸ್ತವಿಕತೆಯನ್ನು, ನೈಜತೆಯನ್ನು ಒಳಗೊಂಡಿರಬೇಕನ್ನುವಂಥದ್ದು ಕೋಮ್ಟನ ವಿಚಾರ. ಗಣಿತದಲ್ಲಿರುವಂಥ ಅಂಕಿ ಸಂಖ್ಯೆಗಳನ್ನು ಅಥವಾ ಅದರಲ್ಲಿ ಬರುವಂಥ ಪರಿಕಲ್ಪನೆಗಳನ್ನು ನೋಡಿದಿರಿ, ಅವೆಲ್ಲವೂ ಸ್ಪಷ್ಟವಾಗಿರುವಂಥವು. ಹಾಗೆ ಸಮಾಜಶಾಸ್ತ್ರದ ಪರಿಕಲ್ಪನೆಗಳು ಕೂಡ ಸ್ಪಷ್ಟವಾಗಿರಬೇಕನ್ನೋದೇ ಈತನ ವಿಚಾರ. ಡಿಯರ್ ಸ್ಟೂಡೆಂಟ್ಸ್, a well-known social thinker, Auguste Comte, he wanted to establish sociology as an independent science, and he always wanted to provide a scientific nature to sociology. For that sense, he called to follow positivism or reality. According to Auguste Comte, positivism means subordination of concepts to the facts. It means what we introduce a new concept, it must and should be real. It always near to objectivity or truth. For example, if we give a concept just like a society, it always give a real meaning. The concept always near to truth. Not only society, maybe family or marriage, kinship, so social change, what the different social concept comes, they must and should near to the truth. And again, Auguste Comte said that acceptance of the idea that social phenomena are subject to general laws. Here, we always accept or receive one thing
that is what the social issues or incidents or social problems takes place in every society. These all are conduct some common general laws. For example, poverty, it may be exist because of natural incidents. That time it create some necessities, or maybe the failure of economic activities. It means they are the general laws to exist a social issue or a problem. And according to Auguste Comte, it is very difficult to manage objectivity in social sciences or in sociology, because the human relationships are very different, or the human attitude and behavior is also very difficult. But according to him, we have to try maximum manage the truth or positivity. Auguste Comte always wanted to that social sciences are also identify just like mathematics and statistics. How here mathematics and statistics are more reliable or scientific or objective, the same social sciences like history, economics, political science, sociology, they also must and should identify in their nature scientifically or objectively or positively. This is the thought of Auguste Comte. ಅಗಸ್ಟ್ ಕೋಮ್ಟರು ಪ್ರತ್ಯಕ್ಷ ಪ್ರಮಾಣ ಜ್ಞಾನ ಪಡೆಯುವಂಥ ಕೆಲವೊಂದು ವಿಧಾನಗಳನ್ನು ಹೇಳ್ತಾರೆ. ಸಾಮಾಜಿಕ ವಿಜ್ಞಾನಗಳಲ್ಲಿ ಅಥವಾ ಸಮಾಜಶಾಸ್ತ್ರದಲ್ಲಿ ನಾವು ಯಾವ ವಿಧಾನಗಳನ್ನು ಬಳಸಿಕೊಳ್ಳುವುದರ ಮೂಲಕ ಒಂದು ಪ್ರತ್ಯಕ್ಷ ಪ್ರಮಾಣವಾದ ಜ್ಞಾನವನ್ನು ಪಡೆಯಬಹುದು ಅಥವಾ ವೈಜ್ಞಾನಿಕ ಜ್ಞಾನವನ್ನು ಪಡೆಯಬಹುದು ಅನ್ನೋದಕ್ಕೆ ಕೆಲವೊಂದು ತಂತ್ರಗಳನ್ನು ಅಥವಾ ವಿಧಾನಗಳನ್ನು ಸೂಚಿಸ್ತಾರೆ. Here Auguste Comte suggests some methods used in gaining the positive knowledge. There are some techniques, methods which provide a scientific knowledge, a systematic knowledge about social issues in social sciences or sociology. ಪ್ರತ್ಯಕ್ಷ ಪ್ರಮಾಣವಾದ ಜ್ಞಾನ ಪಡೆಯುವ ಮೊದಲನೆಯ ವಿಧಾನವೆಂದರೆ ಅವಲೋಕನ. ಇದನ್ನು ನಾವು ವೀಕ್ಷಣೆ ಅಂತಲೂ ಕೂಡ ಕರಿತೀವಿ. ಅವಲೋಕನ ಅಥವಾ ವೀಕ್ಷಣೆ ವಾಸ್ತವಿಕ ಜ್ಞಾನವನ್ನು ಪಡೆಯುವ ಅಥವಾ ಪ್ರತ್ಯಕ್ಷ ಪ್ರಮಾಣವಾದ ಜ್ಞಾನವನ್ನು ಪಡೆಯುವ ಮೊದಲ ತಂತ್ರವೆಂತ ಕರಿತೀವಿ. ಇದನ್ನು ಮೊದಲ ತಂತ್ರ ಅಥವಾ ವಿಧಾನ ಅಂತ ಇದನ್ನು ನಾವು ಕರಿತೀವಿ. ಇದು ಸಾಮಾಜಿಕ ವಿದ್ಯಮಾನಗಳ ಸಿದ್ಧಾಂತಗಳಿಂದ ನಿರ್ದೇಶನ ಪಡೆಯಬೇಕೆಂಬುದು ಅಗಸ್ಟ್ ಕೋಮ್ಟನ ವಾದ. ಅವಲೋಕನ ಅನ್ನುವಂಥದ್ದು ಯಾವಾಗಲೂ ಒಂದು ವೈಜ್ಞಾನಿಕವಾಗಿರುವಂಥ ತಂತ್ರ ಅಲ್ಲ. ಆದರೂ ಕೂಡ ನಾವು ಅವಲೋಕನ ವಿಧಾನವನ್ನು ಬಳಸ್ತಾ ಇದ್ದೀವಿ ಅಂತಂದರೆ ಅದು ಸಾಮಾಜಿಕ ವಿದ್ಯಮಾನಗಳ ಒಂದು ಸಿದ್ಧಾಂತಗಳಿಂದ ನಿರ್ದೇಶನವನ್ನು ಪಡೆದುಕೊಳ್ಬೇಕಾಗ್ತದೆ. ಅಂದರೆ ಯಾವುದೇ ಸಾಮಾಜಿಕ ಸಂಗತಿಯನ್ನು ವೀಕ್ಷಿಸುವಂಥ ಸಂದರ್ಭದಲ್ಲಿ, ಅವಲೋಕನ ಮಾಡುವಂಥ ಸಂದರ್ಭದಲ್ಲಿ ಅದು ಸಾಮಾಜಿಕ ವಿದ್ಯಮಾನದ ಕೆಲವೊಂದು ನಿಯಮಗಳ ನಿರ್ದೇಶನಗಳನ್ನು ಒಪ್ಪಿಕೊಳ್ಳಬೇಕಾಗ್ತದೆ. ಯಾವುದೇ ಸಾಮಾಜಿಕ ಸಮಸ್ಯೆಯನ್ನು ನಾವು ಅಧ್ಯಯನ ಮಾಡುವಂಥ ಸಂದರ್ಭದಲ್ಲಿ ಅವಲೋಕನ ವಿಧಾನವನ್ನು ಬಳಸಿಕೊಳ್ತೀವಿ ಅಂತಂದರೆ
ಕೇವಲ ವೀಕ್ಷಿಸುವುದರ ಮೂಲಕ ಅದರ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸಲು ಬಯಸ್ತಾ ಇದ್ದೀವಿ ಅಂತಂದರೆ ಅದಕ್ಕೆ ಅದರದೇ ಆಗಿರುವಂಥ ಕೆಲವೊಂದು ನಿರ್ದೇಶನಗಳನ್ನು, ಮಾರ್ಗಸೂಚಿಗಳನ್ನು ನಾವು ಅನುಸರಿಸಲೇಬೇಕಾಗ್ತದೆ ಅಂತ. ಅವಲೋಕನಕ್ಕೆ ಈ ಸಿದ್ಧಾಂತಗಳ ಮಾರ್ಗದರ್ಶನ ದೊರಕಿದಾಗ ಮಾತ್ರ ಅದು ಒಂದು ಪ್ರತ್ಯಕ್ಷ ಜ್ಞಾನವನ್ನು ನಮಗೆ ನೀಡಲಿಕ್ಕೆ ಸಾಧ್ಯ ಆಗ್ತದೆ. ದ ಫಸ್ಟ್ ಮೆಥಡ್ ಟು ಗೇನಿಂಗ್ ದಿ ಪಾಸಿಟಿವ್ knowledge, that is observation. Observation, it is the first technique. According to Auguste Comte, observation must and should get directions from the theories of social issues. Without the norms of the social issues, without the procedure of the social issues, we can't get a scientific knowledge or positive knowledge through observation. To observation, when it get a proper guidance, theoretical guidance, then it is useful. Otherwise we can't get any positive knowledge through observation. Second, ಎರಡನೆಯ ವಿಧಾನ ಪ್ರಯೋಗ. ಪ್ರಯೋಗ ಪ್ರತ್ಯಕ್ಷ ಜ್ಞಾನವನ್ನು ಪಡೆಯುವ ಎರಡನೆಯ ವಿಧಾನ. ಸಮಾಜಶಾಸ್ತ್ರದಲ್ಲಿ ಪ್ರಯೋಗವೆಂದರೆ ನಿಯಂತ್ರಿತ ಅವಲೋಕನ. ನಿಯಂತ್ರಿತ ಅವಲೋಕನ ಅಂತಂದರೆ ನಾವು ಯಾವ ವಿಷಯವನ್ನಿಟ್ಟುಕೊಂಡು ಮಾಹಿತಿಯನ್ನು ಸಂಗ್ರಹಿಸ್ತಿರ್ತೀವಿ ಅದು ನಿಯಂತ್ರಣಕ್ಕೆ ಒಳಪಟ್ಟಿರಬೇಕು. ನಾವು ಅವಲೋಕಿಸುವಂಥ ವಿಷಯವು ನಿಯಂತ್ರಣಕ್ಕೆ ಒಳಪಟ್ಟಿರಬೇಕು ಅಂತ. ಉದಾಹರಣೆಗೆ, ನಾವೊಂದು ಬುಡಕಟ್ಟು ಸಮುದಾಯದಲ್ಲಿನ ರಕ್ತ ಸಂಬಂಧಗಳ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸ್ತಾ ಇದ್ದೀವಿ ಅಂತಂದರೆ ನಾವು ಅವುಗಳನ್ನು ವೀಕ್ಷಿಸುವಂಥ ಸಂದರ್ಭದಲ್ಲಿ ನಾವು ನಿಯಂತ್ರಣಕ್ಕೆ ಒಳಪಟ್ಟಿರಬೇಕು. ಕೇವಲ ಬುಡಕಟ್ಟು ಸಮುದಾಯದಲ್ಲಿರುವಂಥ ರಕ್ತ ಸಂಬಂಧಗಳನ್ನು ಮಾತ್ರ ವೀಕ್ಷಿಸಬೇಕು, ಅದರ ಬಗ್ಗೆ ಮಾತ್ರ ಮಾಹಿತಿಯನ್ನು ಸಂಗ್ರಹಿಸಬೇಕು. ಇದು ನಿಯಂತ್ರಣಕ್ಕೆ ಒಳಪಡಬೇಕು ಅಂತ. ಮತ್ತು ರೋಗಗ್ರಸ್ತವಾದ ಪ್ರಕರಣಗಳನ್ನು ಜಾಗರೂಕವಾಗಿ ಪರಿಶೀಲಿಸುವುದು. ರೋಗಗ್ರಸ್ತವಾದ ಪ್ರಕರಣಗಳು ಅಂತಂದರೆ ಯಾವ ಸಮಸ್ಯೆಗಳು, ಪ್ರಕರಣಗಳು ಸಮಾಜಕ್ಕೆ ಸವಾಲುಗಳಾಗಿದವ, ಅವು ಪರಿಹರಿಸಲಾಗದ ಒಂದು ರೋಗಗಳಾಗಿದವ ಅಥವಾ ಸಮಸ್ಯೆಗಳಾಗಿದವ. ಅಂಥ ಸಂದರ್ಭದಲ್ಲಿ ನಾವು ಜಾಗರೂಕವಾಗಿ ಪರಿಶೀಲಿಸಬೇಕಾಗ್ತದೆ. ಫಾರ್ ಎಕ್ಸಾಂಪಲ್, ಈಗ ಲ್ಯಾಬ್ದಲ್ಲಿ ಕೆಲವೊಂದು ಕೆಮಿಕಲ್ಗಳನ್ನು ಬಹಳ ಜಾಗರೂಕವಾಗಿ ಬಳಸ್ತಾರೆ. ಹಾಗೆ ಸಮಾಜ ವಿಜ್ಞಾನಗಳಲ್ಲಿಯೂ ಕೂಡ ಅಥವಾ ಸಮಾಜಶಾಸ್ತ್ರದಲ್ಲಿಯೂ ಕೂಡ ಕೆಲವೊಂದು ವಿಷಯಗಳನ್ನು ನಾವು ಬಹಳ ಜಾಗರೂಕತೆಯಿಂದ ಪರಿಶೀಲಿಸಬೇಕಾಗ್ತದೆ. ಉದಾಹರಣೆಗೆ ಪ್ರಾಸ್ಟಿಟ್ಯೂಷನ್, ವೇಶ್ಯಾವಾಟಿಕೆಯಂತಹ ಪ್ರಕರಣಗಳನ್ನು ಅವುಗಳ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸುವಂಥ ಸಂದರ್ಭದಲ್ಲಿ ನಾವು ಬಹಳಷ್ಟು ಜಾಗರೂಕರಾಗಿರಬೇಕನ್ನುವಂಥದ್ದನ್ನು ನಾವಿಲ್ಲಿ ಕಾಣ್ತೀವಿ. The second method is to gaining the positive knowledge, that is experiment. So experiment is the second method. In sociology, experiment means careful enquiry or careful discovery of controlled observation. Here, careful enquiry of controlled observation means when we start getting the knowledge or the collection of knowledge, we use like observation method.
we have to some rules and regulations or norms. For example, if you wanted to study about the kinship among tribals, we just only observe the kinship relationship among the tribals. We don't bother about other things. So that is called controlled observation. And also again in sociology, experiment means pathological cases. We also handle careful discovery of pathological cases. So which cases are challenged to the society, which are very dangerous to the whole society. That time we have to care about the study about this type of cases. For example, prostitution. Prostitution, it is a pathological case to every society. That time we manage some careful methods to conduct a study about this type of issues. ಮೂರನೆಯ ವಿಧಾನ ಹೋಲಿಕೆ ಮಾಡುವುದು. ಇಲ್ಲಿ ಹೋಲಿಕೆಯನ್ನು ಮಾಡುವುದರ ಮೂಲಕವೂ ನಾವು ವೈಜ್ಞಾನಿಕ ಜ್ಞಾನವನ್ನು ಪಡೆಯಬಹುದು ಅನ್ನೋದನ್ನು ಕಾಣ್ತೀವಿ. ವೈಜ್ಞಾನಿಕ ಜ್ಞಾನ ಪಡೆಯುವ ಮೂರನೆಯ ತಂತ್ರ ಇದು. ಈ ಅಧ್ಯಯನದಲ್ಲಿ ಮಾನವ ಸಮಾಜವನ್ನು ಪ್ರಾಣಿಗಳ ಸಮಾಜದೊಂದಿಗೆ ಮತ್ತು ಒಂದು ಸಮಾಜವನ್ನು ಮತ್ತೊಂದು ಸಮಾಜದೊಂದಿಗೆ ಹೋಲಿಸಲು ಪ್ರಯತ್ನಿಸಲಾಗುತ್ತದೆ. ಈ ವಿಧಾನದ ಪ್ರಕಾರ ನಾವು ಸಾಮಾಜಿಕ ವಿಷಯಗಳನ್ನು ಅಧ್ಯಯನ ಮಾಡುವಂಥ ಸಂದರ್ಭದಲ್ಲಿ ಮಾನವ ಸಮಾಜವನ್ನು ಪ್ರಾಣಿಗಳ ಸಮಾಜದೊಂದಿಗೆ ಹೋಲಿಕೆ ಮಾಡಿದಾಗ ನಮಗೆ ಎಷ್ಟೋ ಜ್ಞಾನ ಸಿಗ್ತದೆ. ಅವುಗಳ ಮಧ್ಯೆ ಇರುವಂಥ ವ್ಯತ್ಯಾಸಗಳು, ಅವುಗಳ ಮಧ್ಯೆ ಇರುವಂಥ ಹೋಲಿಕೆಗಳು, ಇವುಗಳನ್ನು ಅರ್ಥೈಸಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಅಥವಾ ನಾವು ಒಂದು ಸಮಾಜದ ಬಗ್ಗೆ ಸಮಗ್ರ ಜ್ಞಾನವನ್ನು ಪಡಿಬೇಕಂತ ಬಯಸುವಂಥ ಸಂದರ್ಭದಲ್ಲಿ ಆ ಸಮಾಜವನ್ನು ಇನ್ನೊಂದು ಸಮಾಜದೊಂದಿಗೆ ಹೋಲಿಕೆ ಮಾಡಿದಾಗ ಅದರ ವಾಸ್ತವಿಕತೆಯ ಜ್ಞಾನ ನಮಗೆ ದೊರೀತದೆ. ಉದಾಹರಣೆಗೆ, ಗ್ರಾಮೀಣ ಸಮಾಜವನ್ನು ನಗರ ಸಮಾಜದೊಂದಿಗೆ ಹೋಲಿಕೆ ಮಾಡಿದಾಗ ಅವೆರಡೂ ಸಮಾಜಗಳು ಬೇರೆ ಬೇರೆ ಅನ್ನುವಂಥ ಜ್ಞಾನ ನಮಗೆ ಸಿಗ್ತದೆ. ಭಾರತೀಯ ಸಮಾಜವನ್ನು ಪಾಶ್ಚಿಮಾತ್ಯ ಸಮಾಜದೊಂದಿಗೆ ಹೋಲಿಕೆ ಮಾಡಿದಾಗ ಅವುಗಳ ಮಧ್ಯೆ ಇರುವಂಥ ವ್ಯತ್ಯಾಸ, ಅವೆರಡೂ ಸಮಾಜಗಳು ಬೇರೆ ಬೇರೆ ಅನ್ನುವಂಥ ಅರ್ಥವು ನಮಗೆ ದೊರೀತದೆ. ಅಂದರೆ ಒಂದು ವಾಸ್ತವಿಕ ಜ್ಞಾನವನ್ನು ಪಡೆಯುವಂಥ ಸಂದರ್ಭದಲ್ಲಿ ನಾವು ಈ ಕಂಪ್ಯಾರೇಟಿವ್ ಮೆಥಡ್ ಅಂತ ಹೋಲಿಕೆ ವಿಧಾನವನ್ನು ಬಳಸಿಕೊಳ್ಳುವಂಥದ್ದು ಸೂಕ್ತ ಅನ್ನುವಂಥದ್ದನ್ನು ಕಾಣ್ತೀವಿ. ದಿ ಥರ್ಡ್ ಮೆಥಡ್ ಈಸ್ comparison. So it is also a scientific method to get positive knowledge. In this study, we are trying to compare human society to animal society. When we compare human society to animal society, automatically we get a knowledge. The both are not same. The human society is different and animal society is different. And even when we compare one society to another society, that time also we get a lot of knowledge, the real knowledge through this method. For example, when we compare rural society to urban society, that time we come to the conclusion is that rural society is different and urban society is different. And also we highlight what are the differences. And another one, when we compare to Indian society to Western society, that time also we got real knowledge. So what is the difference between society? It means
It is also another one most important method which helps us to get a scientific knowledge. ನಾಲ್ಕನೆಯದ್ದು ಐತಿಹಾಸಿಕ ವಿಧಾನ. ಅಗಸ್ಟ್ ಕೋಮ್ಟರು ಪ್ರತ್ಯಕ್ಷ ಜ್ಞಾನವನ್ನು ಗ್ರಹಿಸಲಿಕ್ಕೆ ಸೂಚಿಸಿರುವಂಥ ನಾಲ್ಕನೆಯ ತಂತ್ರ ಅಥವಾ ವಿಧಾನವೇ ಐತಿಹಾಸಿಕ ವಿಧಾನ. ಇಲ್ಲಿ ಸಮಾಜವನ್ನು ಕುರಿತಾದ ಸಾಮಾನ್ಯ ಅಥವಾ ಸಾಮಾಜಿಕ ನಿಯಮಗಳನ್ನು ಪರಿಶೋಧಿಸಲು ಪ್ರಯತ್ನಿಸಲಾಗುತ್ತದೆ. ಒಂದು ಸಮಾಜದ ಕುರಿತಾಗಿರುವಂಥ ಸಾಮಾನ್ಯ ನಿಯಮಗಳೇನು ಅಥವಾ ಸಮಾಜದ ನಿಯಮಗಳೇನನ್ನುವಂಥದ್ದನ್ನು ಶೋಧಿಸಲಿಕ್ಕೆ ನಾವು ಇತಿಹಾಸದ ಸಹಾಯವನ್ನು ಪಡಿಬೇಕಾಗ್ತದೆ. ಮನುಕುಲದಲ್ಲಿ ಒಂದರ ನಂತರ ಬರುವ ಮತ್ತೊಂದು ಹಂತವನ್ನು ಐತಿಹಾಸಿಕವಾಗಿ ಹೋಲಿಸುವುದು ಒಂದು ಹೊಸ ವಾಸ್ತವಿಕ ತತ್ವಜ್ಞಾನದ ಪ್ರಮುಖ ವೈಜ್ಞಾನಿಕ ಸಾಧನವಾಗಿದೆ. ನಾವು ಒಂದು ಸಮಾಜದ ಸಮಗ್ರ ಜ್ಞಾನವನ್ನು ಪಡೆಯುವಂಥ ಸಂದರ್ಭದಲ್ಲಿ ಅಥವಾ ಸಮಾಜದಲ್ಲಿ ಬೆಳೆದು ಬಂದಿರುವಂಥ ಸಾಮಾಜಿಕ ನಿಯಮಗಳನ್ನು ಗುರುತಿಸಿಕೊಳ್ಳುವಂಥ ಸಂದರ್ಭದಲ್ಲಿ ನಾವು ಮಾನವ ಕುಲ ಹಂತ ಹಂತವಾಗಿ ಬೆಳೆದು ಬಂದಿರುವಂಥದ್ದ ಒಂದು ಹಿನ್ನೆಲೆಯನ್ನು ತಿಳಿದುಕೊಳ್ಬೇಕಾಗ್ತದೆ. ಇದನ್ನೇ ಐತಿಹಾಸಿಕ ವಿಧಾನ ಅಂತ ಕರಿತೀವಿ. ಇತಿಹಾಸವನ್ನು ನೋಡುವುದು ಒಂದು ಸಮುದಾಯ, ಸಮಾಜ, ವ್ಯವಸ್ಥೆ ಬೆಳೆದು ಬಂದಿರುವಂಥ ಹಿನ್ನೆಲೆಯನ್ನು ತಿಳಿದುಕೊಳ್ಳುವಂಥದ್ದೇ ಈ ವಿಧಾನ. ಇದರ ಮೂಲಕವೂ ಕೂಡ ನಾವು ಪ್ರತ್ಯಕ್ಷ ಪ್ರಮಾಣ ಜ್ಞಾನವನ್ನು ಗಳಿಸಬಹುದು ಅಥವಾ ಸಂಪಾದಿಸಿಕೊಳ್ಳಬಹುದು. ಫೋರ್ತ್ ಮೆಥಡ್, ಹಿಸ್ಟಾರಿಕಲ್ ಮೆಥಡ್. So historical method also and most important method to gain the positive knowledge, and it is a fourth technique. In this method we try to discover the general and social norms about the society. There are some general and social norms about every society. We always try to understand the general and social norms with the help of historical method. How they grow and when they grow. It is a new present scientific mean or technique to compare historically which came stage one by one in human society. Already we know that human society evolved stage by stage. If you wanted to know about the society, if we wanted to know about the community or relationship, we must and should take the help of a historical background. So it means historical method, it is also most important method to gaining the positive knowledge. ಆತ್ಮೀಯ ವಿದ್ಯಾರ್ಥಿಗಳೇ, ಈ ಸಿದ್ಧಾಂತವನ್ನು ನೋಡಿದಾಗ ಒಂದು ಸಾಮಾಜಿಕ ವಿದ್ಯಮಾನವನ್ನು ಅದು ಸಂಭವಿಸಿದ ಸಾಮಾಜಿಕ ಹಿನ್ನೆಲೆಯಲ್ಲಿ ನೋಡಿದಾಗ ಮಾತ್ರ ನಮಗೆ ಅದರ ಬಗ್ಗೆ ಸರಿಯಾಗಿ ತಿಳಿಯುತ್ತದೆ. ಆದ್ದರಿಂದ ಸಾಮಾಜಿಕ ವಿದ್ಯಮಾನವನ್ನು ಅದರ ಮೂಲ ಸಾಮಾಜಿಕ ಹಿನ್ನೆಲೆಯಲ್ಲಿಯೇ ತಿಳಿದುಕೊಳ್ಳಲು ಅಗಸ್ಟ್ ಕೋಮ್ಟರು ಒತ್ತಾಯಿಸಿದ್ದಾರೆ. ಸಾಮಾಜಿಕ ವಿದ್ಯಮಾನಗಳ ಅಧ್ಯಯನದಲ್ಲಿ ವೈಜ್ಞಾನಿಕ ವಿಧಾನಗಳನ್ನು ಉಪಯೋಗಿಸಲು ಮೊದಲು ಒತ್ತಾಯಿಸಿದವರೆಂದರೆ ಬಹುಶಃ ಅಗಸ್ಟ್ ಕೋಮ್ಟರೆ ಅನ್ನುವಂಥದ್ದನ್ನು ನಾವಿಲ್ಲಿ ನೆನಪಿಸ್ಕೊಳ್ತೀವಿ. ಅಂದರೆ ಪ್ರತ್ಯಕ್ಷ ಪ್ರಮಾಣವಾದ ಜ್ಞಾನವನ್ನು ಪಡೆಯುವಂಥ ಸಂದರ್ಭದಲ್ಲಿ ನಾವು ಕೆಲವೊಂದು ಸಾಮಾಜಿಕ ವ್ಯವಸ್ಥೆಯಲ್ಲಿ ಸಂಭವಿಸಿರುವಂಥ ವಿದ್ಯಮಾನಗಳನ್ನು ಅರಿತುಕೊಳ್ಬೇಕಾಗ್ತದೆ. ವೈಜ್ಞಾನಿಕ ವಿಧಾನಗಳನ್ನು ಉಪಯೋಗಿಸಿಯೇ ನಾವು ಸಾಮಾಜಿಕ ವಿದ್ಯಮಾನಗಳನ್ನು ಅಧ್ಯಯನ ಮಾಡಬೇಕನ್ನುವಂಥ ಈ ಪಿತಾಮಹನ ವಿಚಾರವನ್ನು ನಾವು ಇಲ್ಲಿ ಕಾಣ್ತೀವಿ.
Dear students, only we can understand a social issue when we observe it on social background, how it takes place. So Auguste Comte said that we can understand a social issue on its basic social background. And Auguste Comte was the first person who supported to use of scientific methods in the study of social issues. Dear students, in next class we discuss his another one theory, classification of sciences. ಆತ್ಮೀಯ ವಿದ್ಯಾರ್ಥಿಗಳೇ, ಮುಂದಿನ ಅವಧಿಯಲ್ಲಿ ಅಗಸ್ಟ್ ಕೋಮ್ಟರ ಇನ್ನೊಂದು ವಿಚಾರ ವಿಜ್ಞಾನಗಳ ವರ್ಗೀಕರಣದ ಕುರಿತು ಚರ್ಚಿಸೋಣ. ಥ್ಯಾಂಕ್ ಯು.